ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮ್ಮ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ 2 ವರ್ಷ 1 ತಿಂಗಳಾಯಿತು. ಮೇ 20ಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು, ನಾನು ಕೂಡ ಈ ಇಲಾಖೆಯ ಮಂತ್ರಿ ಆದೆ. 21 ದಿನದಲ್ಲಿ ನಮ್ಮ ಈ ಶಕ್ತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆಗ ಅನೇಕ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿಕೊಂಡು ಇವತ್ತು 500 ಕೋಟಿ ಮಹಿಳೆಯರು ಇವತ್ತು ಪ್ರಯಾಣ ಆಗಿದೆ. ಅದಕ್ಕೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿಗಳು ಬಂದು ಒಂದು ಟಿಕೆಟು ಮಹಿಳೆಗೆ ಕೊಟ್ಟಿದ್ದಾರೆ. ಕೊಟ್ಟು ಅವರಿಗೆ ಗೌರವ ಮಾಡಿ ಈ ಕಾರ್ಯಕ್ರಮ ಮುಗಿಸಿ ಅವರು ಇಂಡಿಗೆ ಹೋದರು. ಸಾರಿಗೆ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ನಷ್ಟದಲ್ಲಿದೆ ಅನ್ನೋ ಮಾತು. ಶಕ್ತಿ ಯೋಜನೆಯಿಂದ ನಷ್ಟ ಆಗೋಲ್ಲ. ಆಮೇಲೆ ಟೀಕೆ ಮಾಡೋರಿಗೆ ಮೊದಲು ಬೇಸಿಕ್ ಅರ್ಥ ಮಾಡ್ಕೋಬೇಕು. ಟ್ರಾನ್ಸ್ಪೋರ್ಟ್ ಇದೆಯಲ್ಲ, BMTC ಅಂತಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ಸ್ ಅಂತಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಇರ್ಬೋದು ಅಥವಾ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಲಾಭದ ಕಾರಣದಿಂದ ಯಾವ ಟ್ರಾನ್ಸ್ಪೋರ್ಟು ಪ್ರಪಂಚದಲ್ಲಿ ಓಡಿಸೋಲ್ಲ. ಸಾರ್ವಜನಿಕರ ಅನುಕೂಲಕ್ಕೆ ಇದನ್ನೆಲ್ಲ ಕೂಡ ಓಡಿಸೋದು. ಆಮೇಲೆ ನಮಗೆ 40% ಬಸ್ಸಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು. ಇವತ್ತೇ ಅಲ್ಲ, ಮೊದಲಿಂದಲೂ ಕೂಡ. ಆದರೂ ಕೂಡ ಓಡಿಸ್ತೀವಿ. ಯಾಕೆಂದರೆ ಸಾರ್ವಜನಿಕರು ಹಳ್ಳಿಗಳಿಂದ ಪಟ್ಟಣಕ್ಕೆ ಬರಬೇಕು, ಪಟ್ಟಣದಿಂದ ನಗರಕ್ಕೆ ಬರಬೇಕು, ನಗರದಿಂದ ಮಹಾನಗರಕ್ಕೆ ಬರಬೇಕು. ಆಮೇಲೆ 25% ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ, ಒಂದು 25% ಲಾಭ ಇರುತ್ತೆ. ಪ್ರಪಂಚದ ಎಲ್ಲ ಭಾಗದಲ್ಲೂ ಅಷ್ಟೇ. ಇದಕ್ಕೇನಾಗಬೇಕು ಅಂದರೆ ಎಲ್ಲ ಸರ್ಕಾರಗಳು ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಸಪೋರ್ಟ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತಾ ಸರ್? ನಿಮ್ಗೆ ಯಾಕೆ ಡೌಟ್ ಬಂತು? ಶಾಸಕರು ಸುರ್ಜೇವಾಲಾ ಅವರ ವಿಚಾರದಲ್ಲಿ ಅಲ್ಲಿ ಚರ್ಚೆ ಆಗಿದೆ. ಈಗ ನಿಮ್ಗೆ ಯಾಕೆ ಡೌಟ್ ಬಂತು? ಈ ಕಾರ್ಯಕ್ರಮ ಮುಂದುವರಿಯುತ್ತೆ. BJP ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವರು ಈ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಅದಾಮೇಲೆ ಮಾತಾಡೋಣ. ಇವತ್ತಿಗೆ ಸಬ್ಜೆಕ್ಟ್ ಇವತ್ತಿಂದು ಅದಾಮೇಲೆ ಮಾತಾಡೋಣ. ನೆನ್ನೆ ಎಲ್ಲ ಹೇಳಿದ್ದೀನಿ. ಇವತ್ತು ಇಷ್ಟಾಗಲಿ, ಅದನ್ನ ನೆನ್ನೆ ಎಲ್ಲ ಕೊಟ್ಟಿದ್ದೀನಿ, ಗಾಳಿ ಇದೆಲ್ಲ ಕೊಟ್ಟಿದ್ದೀನಿ.